choosing the site is very, very important. Buying the right kind of site. ನಾನು ನಾರ್ಮಲಾಗಿ ಹೇಳೋದೇನೆಂದರೆ ರೋಡ್ನಿಂದ ಸೈಟ್ ಕೆಳಗಡೆ ಇರಬಾರ್ದು, ಸೈಟ್ ಮೇಲೆ ಇರಬೇಕು, ರೋಡ್ ಕೆಳಗಡೆ ಇರಬೇಕು. ಓಕೆ. ದ್ಯಾಟ್ ಈಸ್ ಮೋಸ್ಟ್ ಆಫ್ ದ ಪೀಪಲ್ ಫೇಲ್ ಇನ್ ದಟ್ ವೇ. ಏನಾಗುತ್ತೆ ಅಂದರೆ ನಿಮ್ಮ ಸಿವೇಜ್ ವಾಟ್ರು ಇಲ್ಲ ನಿಮ್ಮ ಕಾವೇರಿ ವಾಟ್ರು ಪ್ರತಿಯೊಂದಕ್ಕೂ ನಿಮಗೆ ಆಕ್ಸೆಸಿಬಲ್ ಕರೆಕ್ಟಾಗಿರುತ್ತೆ ಅವಾಗ. ಅಥವಾ ಇನ್ನೊಂದು ಒಂದು ಕಿವಿ ಮಾತು ಹೇಳೋಕ್ಕೆ ಏನಾದರೂ ಇಷ್ಟಪಡ್ತೀರಾ? ಯಾವ ಸಾಲ ಇಲ್ಲ, ಲೈಫ್ ಸೇಫ್ ಆಗಿದೆ ಅಂದರೆ ಟೇಕ್ 15-20 lakhs ಲೋನ್, G+2 ಆಗಿ ಮನೆ ಕಟ್ಟಿ, 1 floor ನಿಮಗೆ ಇಟ್ಕೊಳ್ಳಿ, 2 floor ಟೆನೆಂಟ್ ಕೊಡಿ. ಪ್ಯಾಸಿವ್ ಇನ್ಕಮ್ ಇಸ್ ವೆರಿ ಮಚ್ ಮ್ಯಾಂಡೇಟ್ರಿ ಫಾರ್ ದಿ ಫ್ಯೂಚರ್. ಕೋವಿಡ್ ಹಸ್ ಥಾಟ್ ಅಸ್ ದಿಸ್ ಲೆಸನ್. ನೀವು ಬೆಂಗಳೂರಲ್ಲೇ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ವ, ಬೆಂಗಳೂರಿಂದ ಹೊರವಲಯದಲ್ಲಿದ್ದರೆ, ಬೇರೆ ಊರಲ್ಲಿದ್ದರೆ ಈ ವ್ಯಾಪಾರ ಇಲ್ಲಿ ಬಿಟ್ಬಿಟ್ಟು ನಾನು ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ನೀಡ್ ಟು ಗಿವ್ ಮೈ ಇನ್ಪುಟ್ ಇನ್ ಆ್ಯಂಡ್ ಔಟ್ ಎವ್ರಿ ಡೇ. ನಿಮ್ಮ ಥರನೇ ಇನ್ನೊಂದಷ್ಟು ಲೀಡರ್ಗಳನ್ನ ನೀವು ಟ್ರೈನ್ ಮಾಡಿ. ಐ ಆಮ್ 200% ವಿತೌಟ್ ಚಾರ್ಜಿಂಗ್ ಸಿಂಗಲ್ ಪೆನಿ ಐ ಆಮ್ ರೆಡಿ ಟು ಡೂ. ಎಷ್ಟು ಜನ ಬೇಕಾದ್ರೂ ಬರಲಿ. ಹೌದಾ? ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಲಿ, ನಮ್ಮ ಜನತೆಗೆ ಒಳ್ಳೇದಾಗಲಿ, ಖಂಡಿತ ನಾನು ಮಾಡಿಕೊಡ್ತೀನಿ. ಬಟ್ ಓನ್ಲಿ ಥಿಂಗ್, ಈ ವ್ಯಾಪಾರದಲ್ಲಿ ಬರೋ ದುಡ್ಡು ಫಸ್ಟ್ ಪಾಕೆಟ್ಗೆ ಇಕ್ಕೋದು, ಫ್ರೆಂಡ್ಸ್ ಜೊತೆ ಖರ್ಚು ಮಾಡೋದು, ಗಾಡಿ ತೊಗೊಳೋದು, ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಇರಬಾರ್ದು. ಈ ವ್ಯಾಪಾರ ದುಡ್ಡು ಇದರಲ್ಲೇ ಇರಬೇಕು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ದುಡ್ಡು ಕ್ಲೈಂಟ್ ಕೊಟ್ಟಿದ ತಕ್ಷಣ ಪಾಕೆಟಲ್ಲಿ ಇಟ್ಟು ಖರ್ಚು ಮಾಡಿದರೆ ಐ ಕಾಂಟ್ ಬಿ ದಿಸ್ ಬಿಗ್ ಟುಡೇ. ಬಹಳಷ್ಟು ಜನ ಮೋಸ ಹೋಗೋದು ಇದರಿಂದಾನೆ. ಕಾಂಟ್ರಾಕ್ಟರ್ಸ್ ದೇ ಟೇಕ್ ಮನಿ, ದೇ ಮಿಸ್ಯೂಸ್ ಆಫ್ ಫಂಡ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ನಿಮಗೆ ಯೂಸ್ಫುಲ್ ಆಗುವಂಥ, ನಮ್ಮ ಲೈಫ್ಗೆ ಒಂದು ಸ್ವಲ್ಪ ಸಹಾಯ ಮಾಡುವಂಥ ಬಿಸ್ನೆಸ್ಗಳನ್ನ ನಿಮ್ಮ ಎದುರುಗಡೆ ಪರಿಚಯಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಜೊತೆಗೆ ಬಿಸ್ನೆಸ್ ಮಾಡಬೇಕನ್ನೋರಿಗೆ ಒಂದು ಇನ್ಸ್ಪಿರೇಷನ್ ಕೊಡೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್, ಈ ಕಂಪನಿಯ MD ಮತ್ತು ಓನರ್ ಆಗಿರುವಂಥ ರಿಯಾಜ್ ಅಹಮದ್ ಅವರು. ರಿಯಾಜ್ ಅವರೇ ನಮಸ್ಕಾರ, ವೆಲ್ಕಮ್ ನಮಗೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಅತ್ಯಂತ ಕಡಿಮೆ ಅನ್ನೋದಕ್ಕಿಂತ ಅತ್ಯಂತ ರೀಸನಬಲ್ ಬೆಲೆಯಲ್ಲಿ ಹೇಗೆ ಒಂದು ಮನೆಯನ್ನು ಕಟ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಈ ಒಂದು ಕಾರ್ಯಕ್ರಮ ಮಾಡ್ತೀನಿ. ಆ ಎಕ್ಸಾಂಪಲ್ ಏನಂದರೆ, ಈಗ ನಾವು ನೋಡಿ, ನಾವು ಫಸ್ಟ್ ಬೆಂಗಳೂರಿಗೆ ಬಂದಾಗ, ಅದು ಬೆಂಗಳೂರಿಗೆ ಬಂದು ಸ್ವಲ್ಪ ದಿನ ಆದಮೇಲೆ 30-40 ಸೈಟ್ ತೊಗೋಬೇಕನ್ನೋದೇ ಒಂದು ಕಾಮನ್ ಮ್ಯಾನ್ ಸ್ಟ್ರೀಮ್. ಆ 30-40 ಸೈಟಲ್ಲಿ ಒಂದು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಕೋಬೇಕು. ಇಲ್ಲ ಬೇಡ, ಇನ್ನೂ ಸ್ವಲ್ಪ ಹಿಂದೆ ಹೋದರೆ, ಈಗ ಎಲ್ಲರೂ ಹಂಗೆ ಕಟ್ಕೋತಾರೆ. ಮುಂಚೆ ಹೋದರೆ ಬರೀ ಗ್ರೌಂಡ್ ಫ್ಲೋರ್ ಸಾಕು, ಈಗಲೂ ಇರ್ಬೋದು ಗ್ರೌಂಡ್ ಫ್ಲೋರ್ ಸಾಕು ಅನ್ನೋರು. ಸೊ ಈ ಥರದ್ದು ಆಸೆ ಕನಸು ಇಟ್ಕೊಂಡಿರುವಂಥವ್ರು ತುಂಬ ಜನ ಇದ್ದಾರೆ. ಸೊ ನನ್ನ ಪ್ರಶ್ನೆ ಏನಂದರೆ, ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಟೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಬರೀ ಗ್ರೌಂಡ್ ಫ್ಲೋರ್ ಕಟ್ಟೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಸರ್, ಬರೀ ಗ್ರೌಂಡ್ ಫ್ಲೋರ್ ಅಂದರೆ ಮೋಸ್ಟ್ಲಿ ಯಾವ ಬಿಲ್ಡರು ರೆಡಿ ಇರಲ್ಲ ಕಟ್ಟೋಕ್ಕೆ. ದ ರೀಸನ್ ಬಿಕಾಸ್ ದೇ ವಿಲ್ ನಾಟ್ ಮೇಕ್ ಎನಿ ಮನಿ. ಇವತ್ತಿನ ಮಾರ್ಕೆಟ್ ರೇಟು 28-30 lakhs ಚಾರ್ಜ್ ಮಾಡ್ತಾರೆ ಓನ್ಲಿ ಗ್ರೌಂಡ್ ಫ್ಲೋರ್ 30-40 ಸೈಟ್ ಕಟ್ಟಕ್ಕೆ. 2 BHK ಮನೆ 2 BHK ಮನೆ ಗ್ರೌಂಡ್ ಫ್ಲೋರಲ್ಲಿ 28-30 lakhs ಇನ್ ಬಿಟ್ವೀನ್ ಚಾರ್ಜ್ ಮಾಡ್ತಾರೆ. ನಮ್ಮ ಕಂಪನಿಯ ರೇಟು 21 lakhs ವಿ ಚಾರ್ಜ್ ಫಾರ್ ಓನ್ಲಿ ಗ್ರೌಂಡ್ ಫ್ಲೋರ್ 30-40 ಸೈಟು. ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ 30-40 ಸೈಟು, ಕಾಂಪೌಂಡ್ ವಾಲ್, ಗೇಟು ಎಲ್ಲ ಸೇರಿ ಬೇಕಂದರೆ 35 lakhs ವಿ ಚಾರ್ಜ್ ಸರ್. 35 ಚಾರ್ಜ್ ಟೋಟಲ್ 35 lakhs. ಮಾರ್ಕೆಟ್ ಪ್ರೈಸ್ 45 lakhs ವರೆಗೂ ಇದೆ ಆ್ಯಕ್ಚುಲಿ. ಸೊ ಸೇಮ್, ಅದಕ್ಕಾದರೆ ಬೆಟರ್ ಮೆಟೀರಿಯಲ್, ಸಿಮೆಂಟ್ ಬೆಟ್ರು, ಎಲ್ಲ ಪ್ರತಿಯೊಂದು ಆ್ಯಸ್ ಐ ಟೋಲ್ಡ್ ಯು ಕೊಟೇಶನಲ್ಲಿ ಎಲ್ಲ ಪ್ರತಿ ಡೇಟಲ್ಲಿ ಬಂದುಬಿಡುತ್ತೆ. ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು. ಓಕೆ, ಅದು ಒಂದು ಮಾತು ಅವ್ರು ಹೇಳ್ತಾ ಇದ್ರು. ಅಂದರೆ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ನಿಮ್ಮ ಮನೇನ ಅಂದರೆ, ಈ ಒಂದು ನಂಬರ್ಗೆ, ಅವ್ರ ನಂಬರ್ ಏನು ಕೊಡ್ತಾ ಇದೀವಿ ಆ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಸೈಟು ಎಲ್ಲಿದೆ ಮತ್ತು ಅದರ ಸೈಜ್ ಏನು ಮತ್ತು ಯಾವ ಥರ ಮನೆ ಕಟ್ಟಬೇಕು, ಎಷ್ಟು ಫ್ಲೋರ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ದಯವಿಟ್ಟು ಕಳಿಸ್ಕೊಡಿ. ಅವ್ರು ನಿಮ್ಗೆ ಕೊಟೇಶನ್ ಕೊಡ್ತಾರೆ, ಆಮೇಲೆ ನೀವು ಯೋಚನೆ ಮಾಡ್ಬೋದು ಅದ್ರ ಬಗ್ಗೆ. ಬರೀ ಗ್ರೌಂಡ್ ಫ್ಲೋರ್ ಅಂದರೆ 21 ಲಕ್ಷ ಅಂತ ಹೇಳಿದ್ರಿ, ಮತ್ತು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಅಂದರೆ 35 ಲಕ್ಷ ಎಕ್ಸಾಕ್ಟ್ಲಿ, ವಿಚ್ ಈಸ್ ವೆರಿ ಲೆಸ್ ದೆನ್ ದ ಕಾಮನ್ ಸ್ಟ್ಯಾಂಡರ್ಡ್ ಮಾರ್ಕೆಟಿಂದ ತುಂಬ ಕಡಿಮೆ ರೇಟು, ಬಜೆಟ್ ಕಾನ್ಸೆಪ್ಟ್. ಸೊ ನನ್ನ ಪ್ರಶ್ನೆ ಏನಂತಂದರೆ, ಈಗ ಗ್ರೌಂಡ್ ಪ್ಲಸ್ ಫಸ್ಟ್ ಅಂತಲೇ ಅನ್ಕೊಳ್ಳೋಣ ನಾವು. ಯಾಕಂದ್ರೆ ತುಂಬ ಜನ ಈ ಗ್ರೌಂಡ್ ಫ್ಲೋರ್ ಫಸ್ಟ್ಗೆ ಹೋಗ್ತಾರೆ. ಯಾಕಂದರೆ ಈ ಗ್ರೌಂಡಲ್ಲಿ ಏನಿರುತ್ತೆ ಮತ್ತು ಫಸ್ಟ್ ಫ್ಲೋರಲ್ಲಿ ಏನಿರುತ್ತೆ. ಈಗ 2 BHK ಅಂತ ನಾವು ಮಾತಾಡಿದ್ವಿ, ಗ್ರೌಂಡ್ ಅಂದರೆ 2 BHK ಅನ್ಕೊಳ್ಳೋಣ. ಬಟ್ ಗ್ರೌಂಡ್ ಫ್ಲೋರಲ್ಲಿ ಎಷ್ಟು BHK ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಎಷ್ಟು BHK ಇರುತ್ತೆ? ಸರ್, ನಾರ್ಮಲಾಗಿ ಐ ಟೆಲ್ ಪೀಪಲ್ ಥಿಂಕ್ ಆಫ್ ಫ್ಯೂಚರ್. ಸದ್ಯಕ್ಕೆ ನನಗೆ 2 ಬೆಡ್ರೂಮ್ ಸಾಕಂತ ನಿಮ್ಮನ್ನು ಕನ್ಕ್ಲೂಷನ್ ಮಾಡಿಕೊಂಡು ಸಣ್ಣ ಥಾಟ್ರಲ್ಲಿ ಮಾಡಬೇಡಿ. ಲೆಟ್ಸ್ ಥಿಂಕ್ ಲಿಟಲ್ ಬಿಗ್. ಮದುವೆ ಆಗ್ತೀರಾ, ನಿಮ್ಮ ಮಕ್ಕಳು ನೆಕ್ಸ್ಟ್ ಅವ್ರ ಜನ್ರೇಷನ್ ಅದೇ ಮನೇಲಿರಬೇಕು, 70-80 years ಆ ಮನೇಲಿ ಇರೋ ಥರ ಪ್ಲ್ಯಾನ್ ಮಾಡಿ ಗೋ ಫಾರ್ 3 BHK ಇನ್ ಫಸ್ಟ್ ಫ್ಲೋರ್ ಫಾರ್ 35 lakhs. 3 BHK ಮನೆ ಮಾಡಿಕೊಡ್ತೀನಿ. 2 ಟಾಯ್ಲೆಟ್ ಇರುತ್ತೆ, ಕಿಚನ್ ಇರುತ್ತೆ. ಯು ಮೈಟ್ ಹ್ಯಾವ್ ಯುವರ್ ರಿಲೇಟಿವ್ಸ್, ನಿಮ್ಮ ಕಿಡ್ಸು ಎಲ್ಲರಿಗೂ ಸಪ್ರೇಟ್ ರೂಮು. ಲಿವ್ ಲೈಫ್ ಲೈಕ್ ಎ ಕಿಂಗ್ ಸೈಜ್ ಫಸ್ಟ್ ಫ್ಲೋರಲ್ಲಿ.
ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಕಟ್ಕೊಳ್ಳಿ. ಇಫ್ ಯು ಡೋಂಟ್ ಹ್ಯಾವ್ ಎನಿ SUVs ಇದ್ದರೆ, ಕಾರ್ ಇದ್ದರೆ ಗೋ ಫಾರ್ 1 BHK. ಸೊ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ರೆ 35 lakhs ಮಾಡ್ಕೊಬೋದು ಸರ್. ಯಾಕಂದರೆ SUVಗೆ ಮಿನಿಮಮ್ 18 feet ಪಾರ್ಕಿಂಗ್ ಜಾಗ ಬೇಕು ಸ್ಟ್ರೈಟಾಗಿ ನಿಲ್ಸೋಕ್ಕೆ. ಮತ್ತು 1 BHK ಮನೆ ಕಟ್ಟಕ್ಕೆ 450 square feet ಇದ್ದರೆ ನಾಮಿನಲಾಗಿ ಪರ್ಫೆಕ್ಟಾಗಿ ಬರುತ್ತೆ ಸೈಜು. ಸೊ ಬೇಸ್ಡ್ ಆನ್ ದಿಸ್. ಇಲ್ಲ ನನ್ನ ಹತ್ರ SUV ಇಲ್ಲ, ನನಗೆ ಸಿಡಾನ್ ಕಾರ್, ಫ್ಯೂಚರಲ್ಲೂ ನಾನು ಸಿಡಾನೇ ಇಟ್ಕೊತೀನಿ, ಯಾವ SUV ಇರಲ್ಲ ಅಂತ ನೀವು ಕನ್ಕ್ಲೂಷನಲ್ಲಿ ಇದ್ದರೆ, ದೆನ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ 2 BHK. 2 BHK ಸಿಟಿ ಲಿಮಿಟ್ಸಲ್ಲಿ ಸದ್ಯಕ್ಕೆ 15,000 to 20,000 ರೆಂಟ್ ಹೋಗ್ತಿದೆ. ಲೈಕ್ ನೀವು ಇವಾಗ ನಾವಿರೋ ಮಾರ್ತಲ್ಲಿ ತೊಗೊಂಡ್ರೆ 2 BHK 30,000 ರೆಂಟ್ ಇದೀವಿ ಸದ್ಯಕ್ಕೆ. ಸೊ ವೆನ್ ಯು ಪ್ಲಾನ್ ಅಕಾರ್ಡಿಂಗ್ಲಿ ಇದು EMIಗೆ ಆಗುತ್ತೆ, ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ಕೊಬೋದು. ಇಲ್ಲ ನನಗೆ ರೆಂಟು ಟೆನೆಂಟ್ ಎಲ್ಲ ಯಾರು ಇರಬಾರ್ದು, ಐ ವಾಂಟ್ ಟು ಹ್ಯಾವ್ ಮೈ ಓನ್ ಡ್ಯೂಪ್ಲೆಕ್ಸ್ ಹೌಸ್ ಅಂದರೆ ಹಂಗೂ ಮನೆ ಕಟ್ಕೊಳ್ಳಿ, ನೋ ಇಶ್ಯೂ. ವಿಲ್ ಗೆಟ್ ಯು ಫಾರ್ 35 lakhs. ದ ಸೇಮ್ ಕೆಳಗಡೆಯಿಂದ ಸ್ಟೇರ್ ಕೇಸ್ ಒಳಗಡೆ ಹೋಗಕ್ಕೆ ಇನ್ನರ್ ಸ್ಟೇರ್ ಕೇಸು, ಡಬಲ್ ಸೀಲಿಂಗ್ ಹೈಟು ಎಲ್ಲ ಮಾಡ್ಕೊಬೋದು. ಆ್ಯಂಡ್ ಯು ಕ್ಯಾನ್ ಹ್ಯಾವ್ 3 BHK ಫ್ಲಾಟ್ ಅಗೇನ್ ಇನ್ ದಟ್, ಆರ್ 4 BHK ಆಲ್ಸೋ, ನೋ ಇಶ್ಯೂ. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮ್ಮದು SUV ಇದ್ದರೆ ಸಿಂಗಲ್ BHK ಮಾಡ್ಕೊಳ್ಳಿ, ಬೆಸ್ಟ್. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ ಮೇಲೆ ಅಂದರೆ ಫಸ್ಟ್ ಫ್ಲೋರಲ್ಲಿ 3 BHK ಮಾಡ್ಕೊಡ್ತಾ ಇದ್ದಾರೆ ನೀವು. ಎಕ್ಸಾಕ್ಟ್ಲಿ ಅಲ್ವಾ? ಥಿಂಕ್ ಆಫ್ ಫ್ಯೂಚರ್ ಅಂತ. ಸೊ ಬಿಕಾಸ್ ಇಟ್ ಮ್ಯಾಟರ್ಸ್. ಸೊ ಇಟ್ ಮ್ಯಾಟರ್ಸ್ ಆ್ಯಂಡ್ ನೋ ಬಿಲ್ಡರ್ ವಿಲ್ ಗಿವ್ ಸಜೆಷನ್. ಎಲ್ಲರೂ 2 BHK ಮಾಡಿ ಅಂತಾರೆ. 3 BHK ಮಾಡಿದಾಗ ಮೋರ್ ವಾಲ್, ಮೋರ್ ಮೆಟೀರಿಯಲ್, ಮೋರ್ ಕಾಸ್ಟಿಂಗ್, ಪ್ರತಿಯೊಂದು ಮೂರ್ ಆಗುತ್ತೆ. ಮೋರ್ ನಂಬರ್ ಆಫ್ ಡೋರ್ಸ್, ಮೋರ್ ನಂಬರ್ ಆಫ್ ವಿಂಡೋಸ್, ಪ್ರತಿಯೊಂದು. ಬಟ್ ಆಲ್ವೇಸ್ ಐ ಥಿಂಕ್ ಡೂ ಗುಡ್ ಇನ್ ಆರ್ಡರ್, ಯು ವಿಲ್ ಗೆಟ್ ಮೋರ್ ಬಿಸ್ನೆಸ್. ಇದರಲ್ಲಿ ಉಳಿತಾಯ ಮಾಡಿ ನಾನು ಅದನ್ನು ಇದು ಮಾಡ್ಬೇಕಂತಿಲ್ಲ. ಜಾಸ್ತಿ ಕೊಟ್ಟರೆ ಜನ ಜಾಸ್ತಿ ಬರ್ತಾರೆ, ಸಿಂಪಲ್. ಹಂಗೆ. ಸೊ ಡಿಮಾರ್ಟ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ಬೋದು. ಸಿಂಪಲ್. ಓಕೆ, ಜಾಸ್ತಿ ಮಾಡಿ ಕಡಿಮೆ ದುಡ್ಡು ತಗೊಳ್ಳಿ ಒಬ್ಬರಿಂದ, ಬಟ್ ತುಂಬಾ ಜನ ಬರ್ತಾರೆ, ಹಿಂಗಾಗಿ ಎಕ್ಸಾಕ್ಟ್ಲಿ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ಬಿಸ್ನೆಸ್ 2019 ನೀವು ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಮಾಡಿದ್ರಿ ಅಂತ ಹೇಳಿ. 2021-22 ಅಂದರೆ ಒಂದು 4-5 ವರ್ಷ ಆಯ್ತಾ, 5-6 ವರ್ಷ ಆಗ್ತಾ ಬಂತು. 3 years ಎಕ್ಸಾಕ್ಟ್ಲಿ. ಈಗ ನಿಮ್ಮದು ಬಿಸ್ನೆಸ್ ಬಹುಶಃ ಬೆಳೆದಿರ್ಬೇಕು ಈ ಒಂದು ಅವಧಿನಲ್ಲಿ. ಖಂಡಿತ ನೀವು ಒಬ್ಬರೇ ಮಾಡೋಕ್ಕಾಗದೇ ಇರ್ಬೋದು. ಖಂಡಿತ. ಐ ಹ್ಯಾವ್ ಅ ಟೀಮ್ ಆಫ್ ಇಂಜಿನಿಯರ್ಸ್. ಇವಾಗ ವಿ ಆರ್ ಗ್ರೋನ್ ಲೈಕ್ ಎನಿಥಿಂಗ್. ಇನಿಷಿಯಲಿ ನಾನು ಐ ವಾಸ್ ಅ ಸಿಂಗಲ್ ಮ್ಯಾನ್ ರನ್ನಿಂಗ್ ದ ಶೋ ಮಾರ್ನಿಂಗ್ ಟು ಈವ್ನಿಂಗ್. ಇವಾಗ ಟೀಮ್ ಆಫ್ ಸಪೋರ್ಟ್ ಇದ್ದಾರೆ. ಐ ಹ್ಯಾವ್ ಮೈ ಓನ್ ವಾರಿಯರ್ ಹೂ ಗಿವ್ ದರ್ ಬ್ಲಡ್ ಆ್ಯಂಡ್ ಸ್ವೆಟ್ ಲೈಕ್ ಎನಿಥಿಂಗ್ ಟು ದ ಕಂಪನಿ. ಹಾನೆಸ್ಟ್ ಆಗಿರೋ ಲಾಯಲ್ ಟೀಮ್ ಮೆಂಬರ್ಸ್ ಇದ್ದಾರೆ. By them, again, my team is my backbone. Our support in the we are also grown, sir. ನನ್ನ ಒಂದು ಪ್ರಶ್ನೆ ಏನಂತಂದರೆ, ಈಗ ಕೆಲವೊಂದು ಸಲ ಏನಾಗುತ್ತೆ, ನಾವು ಈಗ ನೀವು ಬೆಂಗಳೂರಲ್ಲೇ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ವ, ಬೆಂಗಳೂರಿಂದ ಹೊರವಲಯದಲ್ಲಿದ್ದರೆ, ಬೇರೆ ಊರಲ್ಲಿದ್ದರೆ? ಗುಡ್ ಕ್ವಶನ್, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಸದ್ಯಕ್ಕೆ ಆಗಲ್ಲ ಸರ್. ಓಕೆ. ಪ್ರಾಬ್ಲಮ್ ಏನಂದರೆ ದ ಪ್ರಾಫಿಟ್ ಲೆವೆಲ್ ಇಸ್ ಟೂ ಲೋ. ಇಟ್ ಡಸಂಟ್ ಮೀನ್ ಟು ಸೇ 1,800-2,000 ಕೊಟ್ಟರೆ ತುಮಕೂರಲ್ಲಿ ಮಾಡ್ತೀನಿ ಅಂತ. ಈ ವ್ಯಾಪಾರ ಇಲ್ಲಿ ಬಿಟ್ಬಿಟ್ಟು ನಾನು ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ನೀಡ್ ಟು ಗಿವ್ ಮೈ ಇನ್ಪುಟ್ ಇನ್ ಆ್ಯಂಡ್ ಔಟ್ ಎವ್ರಿ ಡೇ. ಅದಿಲ್ದಾಗ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಕಾಸ್ಟಿಂಗು ತುಂಬ ಕಡಿಮೆ ಇರೋದ್ರಿಂದ, ನಮ್ಗೆ ಪ್ರಾಫಿಟ್ ಕಡಿಮೆ ಇರೋದ್ರಿಂದ ಅದನ್ನು ತುಂಬ ಮೈನ್ಯೂಟಾಗಿ ನೋಡಬೇಕಾಗಿರುತ್ತೆ. ಒಂದು ಸ್ಮಾಲ್ ಎರರ್ ಕ್ಯಾನ್ ಕಾಸ್ ಮಿ ಅ ಹ್ಯೂಜ್ ಲಾಸ್. ಆ ಎರರನ್ನು ಮಾತೇ ಇರಬಾರ್ದು. ಮಿಸ್ಟೇಕ್ಸ್ ಅಕರ್ಸ್, ಬಟ್ ದೊಡ್ಡದಾಗಿ ಯಾವುದು ನಡೆದಾಗ ನೋಡ್ಕೊಬೇಕು. ಡೇ ಇನ್ ಡೇ ಇನ್ ಆ್ಯಂಡ್ ಔಟಲ್ಲಿ ನಾವು ಇರಬೇಕು. ಅದನ್ನು ಮಾನಿಟ್ರ್ ಮಾಡುವಾಗ ಅದನ್ನು ವಿ ಆರ್ ನಾಟ್ ಇನ್ ಅ ಸಿನಾರಿಯೋ ಟು ಎಕ್ಸ್ಪ್ಯಾಂಡ್. ಆ್ಯಂಡ್ ಮೋರ್ ಓವರ್ ದ ವೇ ಆಫ್ ಅವರ್ ಕಂಪನೀಸ್ ಗ್ರೋತ್ ಇಲ್ಲಿ ಬೆಂಗಳೂರಲ್ಲೇ ನಾವು ಮಾಡೋಕ್ಕಾಗ್ತಿಲ್ಲ. ಆ ಒಂದು ಸಿನಾರಿಯೋಲ್ಲಿದ್ದೀವಿ. ಇವಾಗ ಬೆಂಗಳೂರಲ್ಲೇ 6 to 8 months ವೇಟಿಂಗ್ ಪೀರಿಯಡ್ ಇದೆ. ಇಮಿಡಿಯೇಟ್ಲಿ ತೊಗೊಳಕ್ಕಾಗಲ್ಲ ಆ ಥರ. ಇಟ್ ಡಿಪೆಂಡ್ಸ್. ಪಕ್ಕದಲ್ಲೇ ಆ ಸೈಟ್ ಪಕ್ಕದಲ್ಲಿ ಎಲ್ಲಾದರೂ ಸೈಟ್ ಇದೆ ಅಂದರೆ ವಿ ಮೈಟ್ ಎಕ್ಸೆಪ್ಟ್. ಇಲ್ಲಾಂದರೆ 6 to 8 months ಟೈಮ್ ತೊಗೊತಿದ್ದೀವಿ ಆ್ಯಕ್ಚುಲಿ. ಸೊ ಸದ್ಯಕ್ಕೆ ಬೇರೆ ಊರಿನವ್ರಿಗೆ ಆಗುತ್ತಲ್ಲ ಅಂತ. ಬಟ್ ಅನ್ಸುತ್ತೆ ಒಂದು ನಿಮ್ಮ ಹತ್ರ ಇನ್ನೊಂದು ಬಿಸ್ನೆಸ್ ಐಡಿಯಾ ಇದೆ ನಿಮಗೆ. ನಿಮ್ಮ ಥರನೇ ಇನ್ನೊಂದಷ್ಟು ಲೀಡರ್ಗಳನ್ನ ನೀವು ಟ್ರೈನ್ ಮಾಡಿ. ಐ ಆಮ್ 200% ವಿತೌಟ್ ಚಾರ್ಜಿಂಗ್ ಸಿಂಗಲ್ ಪೆನಿ ಐ ಆಮ್ ರೆಡಿ ಟು ಡೂ. ಎಷ್ಟು ಜನ ಬೇಕಾದ್ರೂ ಬರಲಿ. ಹೌದಾ? ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಲಿ, ನಮ್ಮ ಜನತೆಗೆ ಒಳ್ಳೇದಾಗಲಿ, ಖಂಡಿತ ನಾನು ಮಾಡಿಕೊಡ್ತೀನಿ. ಬಟ್ ಒನ್ಲಿ ಥಿಂಗ್, ಈ ವ್ಯಾಪಾರದಲ್ಲಿ ಬರೋ ದುಡ್ಡು ಫಸ್ಟ್ ಪಾಕೆಟ್ಗೆ ಇಕ್ಕೋದು, ಫ್ರೆಂಡ್ಸ್ ಜೊತೆ ಖರ್ಚು ಮಾಡೋದು, ಗಾಡಿ ತೊಗೊಳೋದು, ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಇರಬಾರ್ದು. ಈ ವ್ಯಾಪಾರ ದುಡ್ಡು ಇದರಲ್ಲೇ ಇರಬೇಕು. ನಾನು ಮಾಡಿದ್ದು ಫಸ್ಟು ಅದೇ. ಇದರಿಂದ ₹1 ನನ್ನ ಖರ್ಚಿಗೆ ಎತ್ಕೊತಿರಲಿಲ್ಲ. ನಾನು ಸ್ವತಃ ಖರ್ಚಿಗೆ ಎತ್ತಿಲ್ಲ. ನನ್ನ ಗಾಡಿ ಪೆಟ್ರೋಲು ನನಗೆ ಬರೋ ಅದರ್ ಇನ್ಕಮ್ನಿಂದ ಯೂಸ್ ಮಾಡ್ತಿದ್ದೆ. ಫಸ್ಟ್ ಐ ಡಿಡ್ ಎಕ್ಸ್ಪೆರಿಮೆಂಟ್ ಫಾರ್ 1,550 ಐ ಕ್ಯಾನ್ ಡೂ ಅನ್ನೋ ಥರ ಲೆಕ್ಕ ಮಾಡ್ಬಿಟ್ಟು ಮಾಡಿದಾಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ದುಡ್ಡು ಕ್ಲೈಂಟ್ ಕೊಟ್ಟಿದ ತಕ್ಷಣ ಪಾಕೆಟಲ್ಲಿ ಇಟ್ಟು ಖರ್ಚು ಮಾಡಿದರೆ ಐ ಕಾಂಟ್ ಬಿ ದಿಸ್ ಬಿಗ್ ಟುಡೇ. ಭಾಳಷ್ಟು ಜನ ಮೋಸ ಹೋಗೋದು ಇದರಿಂದಾನೆ. ಕಾಂಟ್ರಾಕ್ಟರ್ಸ್ ದೇ ಟೇಕ್ ಮನಿ, ದೇ ಮಿಸ್ಯೂಸ್ ಆಫ್ ಫಂಡ್. ಬೇರೆದು ಖರ್ಚು ಮಾಡ್ಬಿಡ್ತಾರೆ, ದುಡ್ಡಿರಲ್ಲ ಮನೆ ಕಟ್ಟೋಕ್ಕೆ. ಆ ದುಡ್ಡು ಅಲ್ಲೇ ಯೂಸ್ ಮಾಡ್ಬೇಕು, ಎಲ್ಲೂ ಬೇರೆ ಮಿಸ್ಯೂಸೇ ಆಗಬಾರ್ದು. ದೆನ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್ ಇನ್ ಎ ವೆರಿ ಸಕ್ಸಸ್ಫುಲ್ ವೇ. ಸೊ ಯಾರಾದರೂ ಇರಲಿ, ಇಫ್ ದ ಫ್ಯಾಮಿಲಿ ಈಸ್ ವೆಲ್ ಸಪೋರ್ಟಿವ್,
ಅವ್ರು ಬಿಸ್ನೆಸ್ ಮಾಡಬೇಕು, ಇಂಜಿನಿಯರ್ ಆಗಿದ್ದಾರೆ, ಇಲ್ಲ ಬಿಸ್ನೆಸ್ ಐಡಿಯಾ ಇದೆ, ಬಂದು ಹೆಂಗೆ ಮಾಡಲಿ ಅಂತ ಕೇಳಿ ನಾನು ಖಂಡಿತ ಹೇಳ್ಕೊಡ್ತೀನಿ. ಕಾಸ್ಟಿಂಗು ನಾನು ಸ್ವತಃ ಎಲ್ಲಿ ಸೋರ್ಸ್ ಮಾಡ್ತೀನೋ ಆ ಜಾಗನೇ ಹೇಳ್ಕೊಡ್ತೀನಿ, ಅಲ್ಲೇ ಮೆಟೀರಿಯಲ್ ತೊಗೊಳ್ಳೆ, ದೇಶಕ್ಕೆ ಒಳ್ಳೇದಾಗಲಿ ಅಷ್ಟೇ. ದಿಸ್ ಈಸ್ ವೆರಿ 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 ಅನ್ಬಿಲೀವೇಬಲ್, ವೆರಿ ಲಾರ್ಜ್ ಹಾರ್ಟೆಡ್. ಸರ್ ಎಷ್ಟೇ ಇವಾಗ ನನಗೆ ನಾಳೆ ಬರಬೇಕಾಗಿರೋ 10 ರೂಪಾಯಿ ದೇವ್ರು ಬರೆದಿದ್ದಾರೆ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಡೆ ಹೋಗೋದು ಮಾತ್ರ ನನ್ನ ಕರ್ತವ್ಯ. ಡೇ ಸ್ಟಾರ್ಟ್ ಆ್ಯಂಡ್ ಕ್ಲೋಸಸ್ ದೇವ್ರು ಆಲ್ರೆಡಿ ಬರೆದಿದ್ದಾರೆ, ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಎಲ್ಲ ನಾವೇ ತಿನ್ಬೇಕಾದ್ರೆ ಆಗಲ್ಲ, ಎಲ್ಲರೂ ತೊಗೊಂಡು ಎಲ್ಲರೂ ಇದು ಮಾಡಲಿ. ಅಲ್ಲ, ಇದನ್ನು ನೀವು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ, ಬಟ್ ನೀವು ಅದನ್ನು ಫ್ರಾಂಚೈಸಿ ಮಾಡೆಲ್ ಮಾಡ್ಬೋದಲ್ವಾ? ಅದರಲ್ಲೂ ದುಡ್ಡು ಹೋಗುತ್ತೆ. ಅದು ಅವರು ನನ್ನ ಕಂಪನಿ ಹೆಸರಲ್ಲಿ ಇನ್ನೊಬ್ರು ಫ್ರಾಂಚೈಸಿ ಕೊಟ್ಬಿಟ್ಟು ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ದೇ ವಿಲ್ ಸ್ಕೋಲ್ಡ್ ಅಸ್. ಈ ವ್ಯಾಪಾರದಲ್ಲಿ ಸ್ವತಃ ಐ ಕಾಂಟ್ ಸಪೋರ್ಟ್ ಎನಿ ಅನ್ನೋನ್ ಪರ್ಸನ್ ಬಿಕಾಸ್ ಮನಿ ಈಸ್ ಇನ್ವಾಲ್ವ್ಡ್. 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕ್ಲೈಂಟ್ ತೊಗೊಂಡು ದುಡ್ಡು ಕೊಟ್ಟಿದ ತಕ್ಷಣ ಅವ್ರ ಮೈಂಡ್ ಹಿಂಗೆ ಚೇಂಜ್ ಆಗಿಬಿಡುತ್ತೆ. ಮೈಂಡ್ ಜಸ್ಟ್ ಹಿಂಗೆ ಚೇಂಜ್ ಆಗುತ್ತೆ. ಫ್ರೆಂಡು ತಿರುಪತಿಗೆ ಕರೆದ್ರು, ಇದೆ ಅಲ್ಲಿ ಹೋಗೋಣ ಅಂದರು, ಇಲ್ಲಿ ಗೋವಾಗೆ ಟ್ರಿಪ್ ಹೋಗೋಣ ಅಂದರು ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಡೈವರ್ಟ್ ಆಗಬಾರ್ದು. ಇದು ನನ್ನ ದುಡ್ಡಲ್ಲ, ಇದು ಅವ್ರ ಮನೆದು ಅವ್ರ ದುಡ್ಡು, ಅವ್ರು ಖರ್ಚಾಗಬೇಕು. ಅದು ಬಿಟ್ಟರೆ 1 ರೂಪಾಯಿ ಎಲ್ಲೂ ಖರ್ಚಾಗಲ್ಲ. ಈ ಮೈಂಡ್ ಸೆಟ್ ಪಕ್ಕ ಆಗಿದ್ರೆ ಯು ಕ್ಯಾನ್ ಡೂ ವಂಡರ್ಸ್. But still you are ready to train the people. Those 100%. Whoever has a will, they can ask me. They can contact me, no issue. ನೋಡಿ, ತುಂಬ ಒಳ್ಳೆ ಅವಕಾಶ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ಖಂಡಿತ. ಯಾಕಂದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದೇ ಉದ್ದೇಶ ನಿಮ್ಮಲ್ಲಿ ಇರಬೇಕು, ಅದು ಬೇಸಿಕಲಿ. ಖಂಡಿತ. ಸಿಂಪಲ್ ಆಸ್ ವೆರಿ ವೆರಿ ನೈಸ್. ಸರ್, ಈಗ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡ್ರೆ, ಈಗ ಒಂದು ಮನೆ ಕಟ್ಟಕ್ಕೆ ಬರ್ಬೇಕು ಅನ್ಕೊಂಡವರು ಲೋನ್ ಮಾಡ್ಕೊಂಡಿರ್ತಾರೆ, ಸೈಟ್ ಮೇಲೆ ಲೋನ್ ಇರುತ್ತೆ, ಕನ್ಸ್ಟ್ರಕ್ಷನ್ಗೂ ಲೋನ್ ತೊಗೊಂಡಿರ್ತಾರೆ. ಕೆಲವ್ರ ಹತ್ರ ಮಾತ್ರ, ಭಾಳ ಕಡಿಮೆ ಪರ್ಸೆಂಟೇಜ್ ಜನರ ಹತ್ರ ಟೋಟಲ್ ದುಡ್ಡು ಕನ್ಸ್ಟ್ರಕ್ಷನ್ಗೆ ಅಷ್ಟು. ಸೊ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಅಂದರೆ ನಾನು ಹೇಳೋದು, ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಾದ್ರೆ ಅವ್ರು ಏನು ರೆಡಿಯಾಗಿ ಬರಬೇಕು ಅನ್ನೋದು, ಫಿನಾನ್ಷಿಯಲಿ ಬೇರೆ ಬೇರೆ ವಿಚಾರಗಳು. ಇವಾಗ ನಾರ್ಮಲ್ ಆಗಿ ನಮ್ಮ ಹತ್ರ ಬರೋರು ಭಾಳಷ್ಟು ಜನ ಮನೆ ಕಟ್ಟೋ ಡ್ರೀಮ್ ಇರಲ್ಲ, ಪ್ರಾಪರ್ಟಿ ಇದ್ದಿರುತ್ತೆ. ಅಪ್ಪ ಸೈಟ್ ತೊಗೊಂಡಿರೋದು, ಇಲ್ಲ ಅಮ್ಮ ಸೈಟ್ ತೊಗೊಂಡಿರೋದು, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಇರುತ್ತೆ. ಸರ್, ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ, ಮನೆ ಕಟ್ಟಬೇಕು, ಹೆಂಗೆ ಮಾಡಲಿ ಅಂತ ಕೇಳ್ತಾರೆ. ನಾನು ಹೇಳೋದೇ, ಟ್ರಾನ್ಸ್ಪರೆಂಟ್ ಆಗಿರಿ. ನಿಮ್ಮ ಹತ್ರ 50 ಲಕ್ಷ ಇದೆ, 30 ಲಕ್ಷ ಇದೆ, ಏನಿದೆ ಹೇಳಿ, ಐ ವಿಲ್ ಟ್ರೈ ಟು ಹೆಲ್ಪ್ ಯು ಫ್ರಮ್ ಮೈ ಎಂಡ್. ಇನ್ ದ ಸೆನ್ಸ್ EMI ಕಾನ್ಸೆಪ್ಟ್ ಅಂತ ಇಲ್ಲ. ಬ್ಯಾಂಕ್ ಲೋನಿಗೆ ಭಾಳಷ್ಟು ಏಜೆಂಟ್ ನಮ್ಮ ಹತ್ರ ನಂಬರ್ ಕೊಟ್ಟಿದ್ದಾರೆ. ಸರ್, ಕಸ್ಟಮರ್ಸ್ ರೆಫರ್ ಮಾಡಿ, ಅದೇನಾಗುತ್ತೋ ಅವ್ರು ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಅಂಥವ್ರಿಗೆ ರೆಫರ್ ಮಾಡ್ತೀವಿ. ಬ್ಯಾಂಕ್ನಿಂದ ಲೋನ್ ಸಿಗುತ್ತೆ. ಬಟ್ ಇನಿಷಿಯಲಿ 20% ಆಫ್ ದ ಕಾಸ್ಟ್ ನೀವು ಸ್ಪೆಂಡ್ ಮಾಡಬೇಕು. ಇವಾಗ ನಿಮ್ಮ ಸ್ವತಃ ದುಡ್ಡಿರಬೇಕು. ಇವಾಗ ಒಂದು 50 ಲಕ್ಷ ರೂಪಾಯಿಗೆ ಮನೆ ಕಟ್ತಾರೆ ಅಂದರೆ 10 ಲಕ್ಷ ರೂಪಾಯಿ ಇನಿಷಿಯಲಿ ನೀವಿದ್ದು ಪ್ಲಿಂತ್ ಲೆವೆಲ್ ಕ್ರಾಸ್ ಆದಮೇಲೆ ಬ್ಯಾಂಕ್ ಅವರು ಡಿಸ್ಪೋಸ್ ಮಾಡೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನಿಮಗೆ. ಬಟ್ ಅಪ್ರೂವ್ ಆಗುತ್ತೆ ಲೋನು. ಇನಿಷಿಯಲಿ ನಿಮ್ಮ ಸ್ವಂತ ದುಡ್ಡು ಇಟ್ಕೊಂಡು ಮನೆ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಒಂದ್ಸಲ ಶುರು ಆದಮೇಲೆ ನಿಮ್ಗೆ ಬಹುಶಃ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತಾ? ದುಡ್ಡು ಅಂದರೆ ಒಂದು ಫ್ಲೋ, ಈಗ ನೀವು 6 ತಿಂಗಳಲ್ಲಿ 1 ವರ್ಷದಲ್ಲಿ ಕಟ್ಟಬೇಕು ಅಂದ್ಕೊಂಡಿರ್ತೀರಿ, ಅದಕ್ಕೊಂದು ಇಂಧನ ಬೇಕು ಅಂದರೆ ನಾವು ದುಡ್ಡು ಕೊಡಬೇಕಾಗತ್ತೆ. ಹೌದು ಸರ್. ಸ್ಟೇಜ್ ಬೈ ಸ್ಟೇಜ್ ನಾವು ಒಂದು ಕೊಟೇಶನ್ ಕೊಟ್ಟು ಮಾತುಕತೆ ಎಲ್ಲ ಆಗಿ ಅವ್ರು ನಮ್ಮ ಸೈಟ್ಸ್ ವಿಸಿಟ್ ಮಾಡೋದು, ನಾವು ಅವ್ರನ್ನ ಎಂಕ್ವೈರಿ ಮಾಡೋದು, ಆ ಸೈಟ್ ಲೊಕೇಶನ್ ಹೆಂಗಿದೆ ಚೆಕ್ ಮಾಡ್ತೀವಿ. ಕೆಲವು ಜಾಗದಲ್ಲಿ ಕೆಳಗಡೆ ಬಂಡೆ ಇರುತ್ತೆ. ಬಂಡೆ ಇದ್ದರೆ ಬೇಸಿಕ್ ಕೊಟೇಶನ್ ಏನು ಕೊಟ್ಟಿರ್ತೋ ಆ ಕೊಟೇಶನ್ ವ್ಯಾಲಿಡೇ ಆಗಲ್ಲ. ಬಿಕಾಸ್ ಆ ಬಂಡೆನ ಹೊಡೆದು ಕಲ್ಲು ತೆಗೆಯೋದು ಮಾತ್ರ ಇಟ್ ವಿಲ್ ಕಾಸ್ಟ್ ಅಸ್ ಲೈಕ್ 2 or 3 lakhs. ಕೆಲವು ಜಾಗದಲ್ಲಿ ಕೆಳಗಡೆ ಬಾವಿ ಇರುತ್ತೆ, ಲೇಔಟ್ ಮಾಡೋರು ಮಾರ್ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲ ಚೆನ್ನಾಗಿದೆ ಅನ್ನೋ ಥರ. ಬಾವಿ ಇದ್ದರೆ ಬಿಲ್ಡಿಂಗ್ ಅದ್ರ ಮೇಲೆ ನಿಂತ್ಕೊಳ್ಳಲ್ಲ. ಕೆಲವು ಜಾಗದಲ್ಲಿ ಮಣ್ಣು ಸೇರಿಲ್ಲ, 20 ಅಡಿವರೆಗೂ ಫಿಲ್ಲಿಂಗ್ ಇರುತ್ತೆ. ನಾವು ಆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೀವಿ, ಬಟ್ ಅದು ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಅದೆಲ್ಲ ಮಾಡಿನೇ ಕೆಲಸ ಸ್ಟಾರ್ಟ್ ಮಾಡೋದು. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ದೇರ್ ವಿಲ್ ಬಿ ಲಾಟ್ ಆಫ್ ಹಿಕಪ್ಸ್. ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ಖಂಡಿತ ಇಲ್ಲ ಅಂತಿಲ್ಲ. ಬಟ್ ಇಫ್ ಸಮಥಿಂಗ್ ಇಸ್ ದೇರ್ ಫಿಶಿ ದೆನ್ ವಿಲ್ ರಿವರ್ಕ್ ಆನ್ ಇಟ್. ಬಟ್ ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಸರ್, ಈಗ ಬೆಂಗಳೂರಲ್ಲಿ ಈಗ ನೀವು ಈಗ ಮಾರತಹಳ್ಳಿ ಅಂತ ಹೇಳಿದ್ರಿ. ಈಗ ಮಾರತಹಳ್ಳಿ ಲ್ಯಾಂಡ್ ಬೇರೆನೇ ಇರುತ್ತೆ, ನೀವು ಆನೇಕಲ್ಗೆ ಹೋದ್ರೆ ಅಲ್ಲಿ ಬೇರೆನೇ ಇರುತ್ತೆ ಅಲ್ವಾ? ಸೊ ಬೇಸ್ಡ್ ಆನ್ ದ ಲೊಕೇಶನ್ ಏನಾದರೂ ಚಾರ್ಜಸ್ ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ? ಸರ್, ಬ್ಯಾಂಗ್ಳೂರ್ ಫುಲ್ ಒಂದೇ ರೇಟ್, ಎಲ್ಲ ಕಡೆ ಒಂದೇ. ಬೇಸಿಕ್ ನಾವೇನು ಕೇಳ್ತೀವಿ ಅಂದರೆ ಕ್ಲೈಂಟ್ಸ್ ಹತ್ರ ಮಿನಿಮಮ್ 20 feet ರೋಡ್ ಇರಬೇಕು, ಟ್ರಕ್ ಒಳಗಡೆ ಬರೋಕ್ಕೆ, ಮೆಟೀರಿಯಲ್ ಅನ್ಲೋಡ್ ಮಾಡೋಕ್ಕೆ, ರೋಡಲ್ಲಿ ಮೆಟೀರಿಯಲ್ ಹಾಕೋಕ್ಕೆ ಜಾಗ ಇರಬೇಕು. ಇದೆಲ್ಲ ಇದ್ದರೆ ವಿ ಟೇಕ್ ಅಪ್ ದ ಪ್ರಾಜೆಕ್ಟ್ಸ್. ಕೆಲವು ಜಾಗ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ, ಗಾಡಿ ಒಳಗಡೆ ಬರೋಕ್ಕಾಗಲ್ಲ, ಕಾರ್ಸ್ ನಿಂತಿರುತ್ತೆ. ಸೊ ಗಾಡಿಯವ್ರು ಬಂದು ನಿಂತ್ಕೊಂಡಿರ್ತಾರೆ, ನೆಕ್ಸ್ಟ್ ಟೈಮ್ ಗಾಡಿಯವ್ರು ಬರಲ್ಲ ಅಲ್ಲಿ. ಸೊ ಇದೆಲ್ಲ ಪ್ರಾಬ್ಲಮ್. ಅಂಥ ಜಾಗದಲ್ಲಿ ನಾವು ಕೈ ಹಾಕಲ್ಲ. ಕೆಲವು ಕ್ಲೈಂಟ್ಸ್ ತುಂಬ ಚೆನ್ನಾಗಿರ್ತಾರೆ, ಕೆಲವು ಕ್ಲೈಂಟ್ಸ್ ಮಾತಾಡ್ತಾನೆ ತುಂಬ ವರ್ಟಾಗಿ ಮಾತಾಡ್ತಾರೆ. ವಿ ನೆವರ್ ಟಚ್ ಸಚ್ ಕ್ಲೈಂಟ್ಸ್. ಯಾಕಂದರೆ ಇವ್ರ ಜೊತೆ ನಾವು 8-10 ತಿಂಗಳು ಟ್ರಾವೆಲ್ ಮಾಡಬೇಕು, ಒಂದೇ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಇಟ್ಸ್ ವೆರಿ ಹಾರ್ಡ್ ಟು ಹ್ಯಾವ್ ಎವ್ರಿ ಒನ್ ದ ಸೇಮ್, ರೈಟ್? ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಅದೆಲ್ಲ ಇದೆ ಆ್ಯಕ್ಚುಲಿ. ಸೊ ಆ ಥರ 30-40 ಮನೆಯ ಡ್ರೀಮನ್ನು, ಅಂದರೆ ಕನಸನ್ನು ನನಸು ಮಾಡೋ ಕೆಲಸದಲ್ಲಿ ನಮ್ಮ ರಿಯಾಜ್ ಅವರು ನಿರತರಾಗಿದ್ದಾರೆ. ಸೊ
ನಾವು ಒಂದು ಕ್ಲೈಂಟ್ ಟೆಸ್ಟಿಮೋನಿಯಲ್ ಕೂಡ ನೋಡಿದ್ವಿ. ಸೊ ನೀವು ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆ ಎದುರುಗಡೆ ನೀವು ಪಾಸ್ ಆದರೆ ನಿಮಗೇನು ಅನಿಸುತ್ತೆ ರಿಯಾಜ್ ಅವರೇ? ಹ್ಯಾಪಿ, ಟು ಹ್ಯಾಪಿ. Okay. ಬಿಕಾಸ್ ಆ ಬಿಲ್ಡಿಂಗ್ ಕೊಟ್ಟಿರೋ ಪ್ರಾಫಿಟ್ ಬಂದ್ಬಿಟ್ಟು ನನಗೆ 1 ಲಕ್ಷನೋ 2 ಲಕ್ಷನೋ ಇರ್ಬೋದು ಹಾರ್ಡ್ಲಿ, ಬಟ್ ಆ ಬಿಲ್ಡಿಂಗ್ ನೆಕ್ಸ್ಟ್ 80 to 100 years ಇರುತ್ತೆ. ಸೊ ಮೈ ಹಾರ್ಟ್ ಆ್ಯಂಡ್ ಸ್ವೆಟ್ ಆಫ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಆ ಬಿಲ್ಡಿಂಗಲ್ಲಿ ನೋಡಿದಾಗ ತುಂಬ ಖುಷಿಯಾಗಿರುತ್ತೆ. ದಟ್ ಪ್ರಾಫಿಟ್ ಇಸ್ ನಥಿಂಗ್. ಆ 2 ಲಕ್ಷ 3 ಲಕ್ಷ ಏನಿರಲ್ಲ, ಹೋಗಿರುತ್ತೆ ಅದು. ಬಟ್ ನಾವು ಕಟ್ಟಿರೋ ಬಿಲ್ಡಿಂಗು, ಆ ಕಡೆ ಮನೆಯವ್ರು ಹೋದ್ರೆ ಬನ್ನಿ ಒಂದು ಟೀ ಕೊಡ್ದು ಹೋಗಿ, ಕಾಫಿ ಕೊಡಿ ಬನ್ನಿ, ಅದಕ್ಕೆ ಒಂದು ಮರ್ಯಾದೆ ಇರುತ್ತಲ್ಲ, ದಟ್ ಈಸ್ ಟೋಟ್ಲಿ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಅದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಆ್ಯಕ್ಚುಲಿ. ಆ್ಯಂಡ್ ದಟ್ ಟು ನನ್ನ ಟಾರ್ಗೆಟ್ ಆಫ್ ಕ್ಲೈಂಟ್ಸ್ ಬಂದ್ಬಿಟ್ಟು ಮಿಡಲ್ ಕ್ಲಾಸ್. ಹಾನೆಸ್ಟಾಗಿ ಹೇಳ್ಬೇಕಾದ್ರೆ, ಇವಾಗ ನೀವು ಕೋಟ್ಯಾಧಿಪತಿ, ನೀವು ಬಂದ್ಬಿಟ್ಟು ನನಗೆ ಮನೆ ಕಟ್ಟಬೇಕು, ನನ್ನ ಪ್ರಾಪರ್ಟಿ ಹಿಂಗಿದೆ, ನನಗೆ ಪ್ಯಾಲೇಸ್ ಥರ ಮನೆ ಕಟ್ಟಿದ್ರೆ ನನ್ನ ಕೈ ಹಾಕಲ್ಲ, ಹೌದಾ? ನನಗೆ ಅದು ಬೇಕಾಗಿಲ್ಲ. ಅವ್ರ ಹತ್ರ ಕೋಟ್ಯಾರ್ಲಿದೆ, ಅವ್ರಿಗೆ ಭಾಳಷ್ಟು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರು ಕಟ್ಟೋಕ್ಕೆ. ನನಗೆ ಮಿಡಲ್ ಕ್ಲಾಸ್ ಮನೆ ಕಟ್ಟಿದಾಗ ಅವ್ರು ನಮ್ಮನ್ನು ನೋಡೋ ರೀತಿಯೇ ಬೇರೆ ಥರ ಇರುತ್ತೆ. ಬಿಕಾಸ್ ದೇ ನೋ ದ ವ್ಯಾಲ್ಯೂ ನಮ್ಮಂಥವ್ರು. ಕೋಟ್ಯಾಧಿಪತಿಗೆ ದೇ ಹ್ಯಾವ್ ಸೋ ಮೆನಿ ಅದರ್ ಕಾಂಟ್ರಾಕ್ಟರ್ಸ್ ಹೂ ಕ್ಯಾನ್ ಡೂ ಫಾರ್ 3,000, 2,500, 2,000 rupees ಸ್ಕ್ವೇರ್ ಫೀಟ್ಗೆ. ವಿ ಆರ್ ನಾಟ್ ರಿಕ್ವೈರ್ಡ್ ಫಾರ್ ದೆಮ್. ಆ್ಯಂಡ್ ಅವ್ರು ನಮಗೆ ಮರ್ಯಾದೆ ಕೊಡ್ದಾಗಿರೋ ಜಾಗದಲ್ಲಿ ನಾನು ಕೆಲಸ ಮಾಡೋದೇ ಇಲ್ಲ. ಮರ್ಯಾದೆ ಇರಬೇಕು, ಫಂಡಮೆಂಟಲ್ ರೆಸ್ಪೆಕ್ಟ್. ಬಿಕಾಸ್ ಐ ಆಮ್ ಟೂ ಸ್ಟ್ರೈಟ್ ಫಾರ್ವರ್ಡ್ ಹಾನೆಸ್ಟ್ ಪರ್ಸನ್. ಮರ್ಯಾದೆ ಸ್ವಲ್ಪ ಕಡಿಮೆ ಆಯ್ತಂದರೆ ಕೆಲಸ ಬಿಟ್ಬಿಡ್ತೀನಿ ಅಂಥ ಪರ್ಸನ್. ಸೊ ಸ್ವಲ್ಪ ಕೆಲವು ವಿಷಯಗಳು ನಾವು ಸ್ಟ್ರಿಕ್ಟ್ ಆಗಿರ್ತೀವಿ ಇದರಲ್ಲಿ. ಆದಷ್ಟು ಹಾನೆಸ್ಟ್ ಆಗಿರೋರಿಗೆ ನಾರ್ಮಲ್ ಕೋಪ ಬರುತ್ತೆ. ಆಫ್ಕೋರ್ಸ್ ಯಾಕಂದ್ರೆ ಸರಿ ಇದ್ರು ಕೂಡ ಕೆಲವೊಂದ್ಸಲ ಬ್ಲೇಮ್. ಎಕ್ಸಾಕ್ಟ್ಲಿ. ಸೊ ಇರದೇ ಹೇಳಿದಾಗ ಸಿಟ್ಟು ಬಂದೇ ಬರುತ್ತೆ. ಖಂಡಿತ ಅಂಥವ್ರು ನಾವು ಆ್ಯಕ್ಚುಲಿ. ಸೊ ಅದರಿಂದ ನಾನು ದೊಡ್ಡ ಪ್ರಾಜೆಕ್ಟ್ಸ್ ಮೇಲೆ ನಾನು ಇದು ಮಾಡಲ್ಲ. ಒಂದು 35 lakhs ಮನೆ ಕಟ್ಕೊಡ್ತೀವಲ್ಲ, ಅದರಲ್ಲಿ ಲಾಭ 1 ಲಕ್ಷ 2 ಲಕ್ಷ ರೂಪಾಯಿ ಇರಲ್ಲ. ಆನ್ ಟೈಮ್ಸಲ್ಲಿ ಏನೂ ಬರಲ್ಲ. ಅದರ್ ಇಶ್ಯೂಸ್ ಇರುತ್ತೆ, ಮೆಟೀರಿಯಲ್ ಸರಿಯಾಗಿ ಸಿಗಿರಲ್ಲ, ಏನೋ ಒಂದು ಇರುತ್ತೆ, ಸಿಮೆಂಟ್ ರೇಟ್ ಜಾಸ್ತಿ ಆಗಿರುತ್ತೆ, ಸ್ಟೀಲ್ ರೇಟ್ ಜಾಸ್ತಿ ಆಗಿರುತ್ತೆ. ದೆನ್ ವಿ ಬರ್ನ್ ಅವರ್ ಫಿಂಗರ್. ಇವಾಗ January 2025 10% ಆಫ್ ರಾ ಮೆಟೀರಿಯಲ್ ಇನ್ಕ್ರೀಸ್ ಆಗಿದೆ. ಸ್ಯಾಂಡು, ಅಗ್ರಿಗೇಟು, ನಿಮಗೆ ಬ್ಲಾಕು, ಇದೆಲ್ಲ 10% ಇನ್ಕ್ರೀಸ್ ಆಗಿದೆ. ಬಟ್ ನಾವು ಅದೇ ಇದರಲ್ಲಿ ಇವತ್ತವರೆಗೂ ಒದ್ದಾಡ್ಕೊಂಡು ವಿ ಆರ್ ಮ್ಯಾಚಿಂಗ್. ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ. ಇನ್ನು ಇದಕ್ಕಿಂತ ಒಂದು ಮುಂಚಿನ ಪ್ರಶ್ನೆ ಕೇಳ್ತೀನಿ ನಾನು. ಈಗ ಅದು ನಿಮ್ಮ ಫೀಲ್ಡ್ ಅಲ್ಲ, ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ದಟ್ ಪ್ರಶ್ನೆ. ಈಗ ಯೂಶ್ವಲಿ ಒಂದು ಮನೆ ಅಂದರೆ ನಾವು ಲೈಫ್ ಲಾಂಗ್ ಅಂತಲೇ ಅನ್ಕೋತೀವಿ. ಖಂಡಿತ. ಸೊ ಹಿಂಗಾಗಿ ದ ಚೂಸಿಂಗ್ ದ ಸೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈಯಿಂಗ್ ದ ರೈಟ್ ಕೈಂಡ್ ಆಫ್ ಸೈಟ್ ಅಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕೆಂದರೆ ತುಂಬ ಜನರಿಗೆ ಒಂದು ಆಸೆ ಇರುತ್ತಲ್ಲ, ಅದ್ರ ಏನಾದರೂ ಯು ವಾಂಟ್ ಟು ಗಿವ್ ಸರ್, ಸೈಟು ಬೇಸಿಕ್ಲಿ ನಾನು ನಾರ್ಮಲಾಗಿ ಹೇಳೋದೇನೆಂದರೆ, ರೋಡ್ನಿಂದ ಸೈಟ್ ಕೆಳಗಡೆ ಇರಬಾರ್ದು, ಸೈಟ್ ಮೇಲೆ ಇರಬೇಕು, ರೋಡ್ ಕೆಳಗಡೆ ಇರಬೇಕು. ಓಕೆ. ದ್ಯಾಟ್ ಈಸ್ ಮೋಸ್ಟ್ ಆಫ್ ದ ಪೀಪಲ್ ಫೇಲ್ ಇನ್ ದಟ್ ವೇ. ಏನಾಗುತ್ತೆ ಅಂದರೆ, ನಿಮ್ಮ ಸಿವೇಜ್ ವಾಟ್ರು ಇಲ್ಲ ನಿಮ್ಮ ಕಾವೇರಿ ವಾಟ್ರು ಪ್ರತಿಯೊಂದಕ್ಕೂ ನಿಮಗೆ ಆಕ್ಸೆಸಿಬಲ್ ಕರೆಕ್ಟಾಗಿರುತ್ತೆ. ಇವಾಗ ನಿಮಗೆ ಬಂದ್ಬಿಟ್ಟು ನೀವು ಏರಿಯಾ ಕೆಳಗಡೆ ಇದ್ದರೆ ಸಿವೇಜ್ ವಾಟ್ರ್ ಮೇಲೆ ರನ್ ಆಗಲ್ಲ. ಮಳೆ ನೀರು ಬಂದರೆ ಅಲ್ಲೇ ಸ್ಟೋರ್ ಆಗಿಬಿಡುತ್ತೆ. ಆ ಕಡೆ ಬ್ಯಾಕ್ ಸೈಡ್ ಇನ್ನೊಂದು ಲೇಔಟ್ ಇರುತ್ತೆ, ಬಟ್ ಅವ್ರು ಕ್ಲೋಸ್ ಮಾಡಿ ಇಟ್ಟಿರ್ತಾರೆ, ನೀರು ಆ ಕಡೆ ಫ್ಲೋ ಆಗಲ್ಲ. ಸೊ ಅಂಥ ಇಶ್ಯೂಸ್ ಎಲ್ಲ ಇರುತ್ತೆ. BWSSB ಅವರೇ ಬಂದು ನೋಡ್ತಾರೆ, ಈ ರೋಡ್ ಲೆವೆಲ್ನಿಂದ 6 ಅಡಿ ಕೆಳಗಡೆ ಇದೆ, ಹೆಂಗೆ ತೊಗೊಂಬರೋದು ಅಂತ ಹೇಳ್ಬಿಟ್ಟು ದ ವರ್ಕ್ ಗೆಟ್ಸ್ ಡಿಲೇಡ್. ದೆರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್, ಬಟ್ ದ ವರ್ಕ್ ಗೆಟ್ಸ್ ಡಿಲೇಡ್. ಪ್ರತಿ ಸತಿ ಮಳೆ ಬಂದರೆ ನೀರು ನಿಂತ್ಕೊಂಡಿರುತ್ತೆ ಮನೆ ಮುಂದೆ. ಸೊ ಎಲ್ಲಾದರೂ ಮಳೆ ನೀರು ಬಂದರೆ ಇದು ಇಮಿಡಿಯೇಟ್ ವಾಡೆ ಬರುತ್ತೆ. ಇಂಥ ಇಶ್ಯೂಸ್ ಎಲ್ಲ ಇರುತ್ತೆ. ಮತ್ತು ಸೈಡ್ ತೊಗೊತಾರೆ, ರಾಜಕಾಲುವೆ ಹತ್ರ ತೊಗೊಬೇಡಿ, ಕೆರೆ ಹತ್ರ ತೊಗೊಬೇಡಿ, ಇದೆಲ್ಲ ಅವಾಯ್ಡ್ ಮಾಡಿ ಅಷ್ಟೇ. ಗವರ್ಮೆಂಟ್ ನಾರ್ಮ್ಸ್ನ ಫಾಲೋ ಮಾಡಿ, ಯು ವಿಲ್ ಬಿ ಸೇಫ್ ಆ್ಯಕ್ಚುಲಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ನೀವು ಸರಿಯಾಗಿದ್ದರೆ ಇಲ್ಲಿ ಸರಿ ಮಾಡೋಕ್ಕೆ ಸಾಧ್ಯ. ಖಂಡಿತ. ಇನ್ನು ಈ ಪರ್ಮಿಷನ್ಗಳದೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ನೀವು ಹೆಲ್ಪ್ ಮಾಡ್ತೀವಿ ಸರ್. ಅದೆಲ್ಲ ಎಲ್ಲ ಕಾಂಟ್ಯಾಕ್ಟ್ಸ್ ಇದೆ, ಎಲ್ಲ ಮಾಡ್ಕೊಡ್ತೀವಿ, ಪ್ರಾಬ್ಲಮ್ ಇಲ್ಲ. ಸೊ ಈಗ ಒಂದು ಮನೆ ನಿಮ್ಮ ಸೈಟ್ ಕೊಟ್ಟರೆ ಒಂದು ವರ್ಷ ಆದಮೇಲೆ ಬಂದರೆ ಏನೂ ಸಮಸ್ಯೆಗಳಿರಬಾರ್ದು ಬೇಸಿಕಲಿ. ಹೌದು, ಮನುಷ್ಯನಿಗೆ ಅಷ್ಟೇ ಅಲ್ವಾ ಇರೋದು. ಖಂಡಿತ. ಎಲೆಕ್ಟ್ರಿಸಿಟಿನೋ ನೀರಿಂದೋ ಇನ್ನೊಂದು ಸಮಸ್ಯೆಗಳಿರ್ಬಾರ್ದು. ಅದು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತ. ದಟ್ ಯು ಟೇಕ್ ಕೇರ್. 100% ಆದಷ್ಟು ಮಾಡ್ಕೊಡ್ತೀವಿ. ಓಕೆ. ಸೊ ದಟ್ ಈಸ್ 30-40 ಸೈಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಗ್ರೌಂಡು ಮತ್ತು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಮಾತಾಡ್ತಾ ಇದ್ವಿ. 3 BHKನೂ ಮಾತಾಡಿದ್ವಿ. ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಇದು 90% ಜನರ ಮನಸ್ಸಲ್ಲಿರುವಂಥ ಪ್ರಶ್ನೆ. 30-40 ಮನೆ ಕಟ್ಟಬೇಕು ಅಂದ್ಕೊಂಡವ್ರಿಗೆ ಓಕೆ, ನೀವು ಏನಾದರೂ ಇನ್ನೊಂದು ಸಜೆಷನ್ ಅಥವಾ ಇನ್ನೊಂದು ಒಂದು ಕಿವಿ ಮಾತು ಹೇಳೋಕ್ಕೆ ಏನಾದರೂ ಇಷ್ಟಪಡ್ತೀರಾ? ಸರ್, ಲೈಫ್ ವಿಲ್ ನಾಟ್ ಬಿ ದ ಸೇಮ್. 30-40 ಮನೆ ಕಟ್ತಿದ್ದೀನಿ, ನಿಮ್ಮ ಹತ್ರ ಒಂದು 30 ಲಕ್ಷ ಇದೆ ಅಂದರೆ ನೀವು ಥಿಂಕ್ ಮಾಡ್ಬೋದು, ನನಗೆ ಇವಾಗ ಸದ್ಯಕ್ಕೆ ನನಗೆ ಇದು ಸಾಕಂತ ಹೇಳ್ಬಿಟ್ಟು. ಯಾವ ಸಾಲ ಇಲ್ಲ, ಲೈಫ್ ಸೇಫ್ ಆಗಿದೆ ಅಂದರೆ ಟೇಕ್ 15-20 lakhs ಲೋನ್, G+2 ಆಗಿ ಮನೆ ಕಟ್ಟಿ. 1 ಫ್ಲೋರ್ ನಿಮಗೆ ಇಟ್ಕೊಳ್ಳಿ, 2 ಫ್ಲೋರ್ ಟೆನೆಂಟ್ ಕೊಡಿ. ಪ್ಯಾಸಿವ್ ಇನ್ಕಮ್ ಇಸ್ ವೆರಿ ಮಚ್ ಮ್ಯಾಂಡೇಟ್ರಿ ಫಾರ್ ದಿ ಫ್ಯೂಚರ್. ಕೋವಿಡ್ ಹಸ್ ಥಾಟ್ ಅಸ್ ದಿಸ್ ಲೆಸನ್. ಒಂದೇ ಇನ್ಕಮ್ನ ನಂಬ್ಕೊಂಡಿರಬಾರ್ದು. ಖಂಡಿತ ನಮಗೆ ಮಲ್ಟಿಪಲ್ ಇನ್ಕಮ್ಸ್ ಇದ್ದರೆ ವಿ ವಿಲ್ ಸಸ್ಟೈನ್ ಫಾರ್ ಲಾಂಗ್ ಆ್ಯಂಡ್ ಸೇಫ್. ಸೊ ಆ ಥರ ಇನ್ಕಮ್ ಮಾಡ್ಕೊಳ್ಳಿ, ಫ್ಯೂಚರ್ಗೆ ನಿಮಗೆ ಬೆಟ್ರ್ ಆಗುತ್ತೆ. ಸೊ ಇಲ್ಲ ನಾನು ಇವಾಗ ಇದು ಸಾಕಂತ ಇರ್ತಾರೆ ಭಾಳಷ್ಟು ಜನ. ಫ್ಯೂಚರ್ ವಿಲ್ ನಾಟ್ ರಿಮೈನ್ ದ ಸೇಮ್, ಲವ್ಡ್ ಒನ್ಸ್ ವಿಲ್ ನಾಟ್ ಬಿ ದ ಸೇಮ್, ಎಲ್ಲ ಚೇಂಜ್ ಆಗ್ಬೋದು ಲೈಫಲ್ಲಿ. ಮಲ್ಟಿಪಲ್ ಇನ್ಕಮ್ಸ್ ಇದ್ದರೆ
ಯು ವಿಲ್ ಬಿ ಸೇಫ್. ನಾನು ಆಲ್ವೇಸ್ ಐ ಸಜೆಸ್ಟ್ ಮೈ ಪೀಪಲ್ G+1 ಹೋದಾಗ ಟ್ರೈ ಟು ಪುಷ್ ಯುವರ್ ಸೆಲ್ಫ್. ಒಳಗಡೆ ಇಂಟೀರಿಯರ್ ಜಾಸ್ತಿ ಖರ್ಚು ಮಾಡಬೇಡಿ. ಅವ್ರಿಗೆ ಹೊಟ್ಟೆ ಒರೆಸ್ಬೇಕು, ಇವ್ರಿಗೆ ಹೊಟ್ಟೆ ಒರೆಸ್ಬೇಕಂತ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇನ್ಕಮ್ಮು ನೀವು ಸೇಫ್ ಆಗಿರ್ಬೇಕಾದ್ರೆ ನಿಮ್ಮ ಫೌಂಡೇಶನ್ ಚೆನ್ನಾಗಿರ್ಬೇಕು, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಐ ಆಲ್ವೇಸ್ ಟೆಲ್ ಮೈ ಕ್ಲೈಂಟ್ಸ್ ಆ್ಯಕ್ಚುಲಿ. ಇಂಟೀರಿಯರ್ಸ್ ಜಾಸ್ತಿ ಖರ್ಚು ಮಾಡಿದಾಗ ಸ್ಟ್ರಕ್ಚರಲ್ ಮಾಡಿ. ಎಷ್ಟೋ ಜನ ನನ್ನ ಹತ್ರ ಮನೆ ಕಟ್ಟಿದ್ದಾರೆ G+2, 50 lakhs ರೆಂಟ್ ಬರ್ತಿದೆ, ಅವರು ಇದ್ದಾರೆ ಅದೇ ಮನೆಯಲ್ಲಿ, ಆ ಥರ ಮಾಡ್ಕೊಂಡಿದ್ದಾರೆ. 50,000 lakhs ಅಂದರೆ 50,000 ರೆಂಟ್ ಬರ್ತಿದೆ, 50 lakhs ಖರ್ಚು ಮಾಡಿ. ಸೊ ಅದು EMI ಕಟ್ಟೋಕ್ಕಾಗತ್ತೆ, ಯಾವುದಕ್ಕೊಂದು ಆಗುತ್ತೆ, ಅವ್ರ ಮಗಳು ಮದುವೆಗೆ ಆಗುತ್ತೆ, ಸಮಥಿಂಗ್ ಇಸ್ ದೇರ್ ಲೈಕ್ ರೈಟ್. ಆ ಥರ ಪ್ಲ್ಯಾನ್ ಮಾಡಿ ಆಲ್ವೇಸ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಖಂಡಿತ ಬಂದರೆ ನನ್ನ ಹತ್ರ ಮಾತಾಡಿ. ವಾಟ್ ಎವರ್ ಇಸ್ ಯರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದು ಹೇಳಿ, ಆದಷ್ಟು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಯಾವ ಥರ ಮಾಡ್ಬೋದು ಅನ್ನೋ ಥರ. ಬಿಕಾಸ್ ಕಾಮನ್ ಮ್ಯಾನ್ ವಿಲ್ ನಾಟ್ ಹ್ಯಾವ್ ಎ ನಾಲೆಜ್ ಆಸ್ ಮಚ್ ಅಸ್ ವಿ ಹ್ಯಾವ್. ಅದನ್ನು ವಿ ಆರ್ ಓಕೆ ವಿತ್ ಶೇರಿಂಗ್ ಯು. ಈಗ G+1 ಬಗ್ಗೆ ಮಾತಾಡಿದ್ರು ಮುಂಚೆ. G+2 ಮಾಡ್ಕೋಬೇಕು ಅನ್ಕೊಂಡ್ರೆ G+3 ಮಾಡ್ಕೋಬೇಕು, G+4 ಮಾಡ್ಕೋಬೇಕು, ಮಿಡ್ ಕ್ಲಾಸ್ ಅನ್ಕೊಳ್ಳೋಣ ನಾವು. ಖಂಡಿತ ಅಂಥವ್ರಿಗೂ ಕನಸಿರುತ್ತೆ, ಎಲ್ಲೋ ಕಷ್ಟಪಟ್ಟಿರ್ತಾರೆ, ದುಡ್ಡು ತಂದ್ರೆ ಅಂಥವ್ರಿಗೂ ನೀವು ಮಾಡ್ಕೊಡ್ತೀರಲ್ವಾ? ಖಂಡಿತ ಸರ್. G+4 ಎಷ್ಟೋ ಜನ ಬರ್ತಾರೆ, PG ಬಿಲ್ಡಿಂಗ್ ಕಟ್ಟಬೇಕು, ಕಮರ್ಷಿಯಲ್ ಪ್ರಾಪರ್ಟಿ, ನಮ್ಮ ಫಾದರ್ ಹಾರ್ಡ್ ಆ್ಯಂಡ್ ಮನಿ ಪ್ರಾಪರ್ಟಿ ಇದೆ, ಬಟ್ ನನ್ನ ಹತ್ರ ದುಡ್ಡಿಲ್ಲ ಸರ್, ಲೋನ್ ಮಾಡಿಕೊಡಿ ಅಂತಾರೆ. ಎಷ್ಟೋ ಜನ ಬರ್ತಾರೆ ಆ ಥರ. ಸೊ PG ಬಿಲ್ಡಿಂಗ್ ಮಾಡಿದ್ರೆ 4 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಅವ್ರ ಲೈಫ್ ಹಾಗೆ ಅಪ್ಸೈಡ್ ಡೌನ್ಸ್ ಚೇಂಜ್ ಆಗಿಬಿಡುತ್ತೆ ಟೋಟ್ಲಿ. ಅದು ಡೆಡ್ ಪ್ರಾಪರ್ಟಿ ಆಗಿರುತ್ತೆ. ನಮ್ಮ ವಿಡಿಯೋ ನೋಡಿ ಎಷ್ಟೋ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಓ ಹಿಂಗೆ ಮನೆ ಕಟ್ಬೋದಾ, ಇಷ್ಟು ಅಮೌಂಟಲ್ಲಿ ಆಗುತ್ತೆ. ಬಿಕಾಸ್ G+4 30-40 ಸೈಟಿಗೆ ವಿ ಚಾರ್ಜ್ ಓನ್ಲಿ 85 lakhs ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ದಟ್ ಮೀನ್ಸ್ ಎವ್ರಿಥಿಂಗ್ G+4ಗೆ. ಬೇರೆಯವರು 1.25 ಕೋಟಿ, 1.20 ಲಕ್ಷ, 1.30 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ದಿಸ್ ಇಸ್ ಅವರ್ ಟೋಟಲ್ ಎಲ್ಲ ರೆಡಿ ಆಗಿಬಿಡುತ್ತೆ 85 lakhsಗೆ. ಸೊ 5,200 square feet ಆಫ್ ಬಿಲ್ಟಪ್ ಇದೆ. ದಟ್ ಇನ್ಕ್ಲೂಡ್ಸ್ ಗೇಟ್, ಕಾಂಪೌಂಡ್ ವಾಲ್, ಪ್ರತಿಯೊಂದು ವಿತ್ ಲಿಫ್ಟ್ ರೂಮ್ ಆ್ಯಕ್ಸಸ್. ಲಿಫ್ಟ್ ರೂಮು ಯೂಸ್ ಮಾಡೋಕ್ಕೆ ಮಿಷಿನ್ ಮಾತ್ರ ಇರಲ್ಲ, ರೂಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಅದರಲ್ಲಿ. ಸೊ ಇದೆಲ್ಲ 85 lakhs ಅಂದಾಗ ಕಾಮನ್ ಮ್ಯಾನಿಗೆ ಒಂದು ಥಾಟ್ ಬರುತ್ತೆ, ಓ ನನಗೆ ಆಲ್ರೆಡಿ 20 lakhs ಇದೆ, ಇನ್ನೊಂದು 60 lakhs ನಾನು ಲೋನ್ ಹಾಕಬೇಕು, 80 lakhs, ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ಇಟ್ಸ್ ಈಸಿ ಫಾರ್ ದೆಮ್. ಕೆಲವರು PG ಬಿಲ್ಡಿಂಗ್ ಕಟ್ಟಬೇಕಂತಾರೆ, PG ಬಿಲ್ಡಿಂಗ್ ಕಟ್ಟಿ ಫಾರ್ ದ ಸೇಮ್ ಪ್ರೈಸ್ ಐ ವಿಲ್ ಗೆಟ್ ಯು ಡನ್, ನೋ ಇಶ್ಯೂ. ಲೆಟ್ ಯುವರ್ ಲೈಫ್ ಚೇಂಜ್ ಫಾರ್ ಎವರ್. ಸೊ ನಾನು PG ಬಿಲ್ಡಿಂಗ್ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದೆ, ಅದು ನಾನು ಮುಂದಿನ ಭಾಗದಲ್ಲಿ ಕೇಳ್ತೀನಿ. ಯಾಕಂದರೆ ಬೆಂಗಳೂರಲ್ಲಿರುವಂಥವ್ರಿಗೆ ಈ ಪ್ಯಾಸಿವ್ ಇನ್ಕಮ್ ಒಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. 200% ಕೂಡ ಅದ್ರ ಜೊತೆಗೆ ಸ್ವಲ್ಪ ನೀವು ನಿಮ್ಮ ಹತ್ರ ಲ್ಯಾಂಡ್ ಇದೆ ಅಂತಂದಾಗ ನೀವು ಈ ಥರ ಬಿಲ್ಡಿಂಗ್ ಕಟ್ಬಿಟ್ರೆ ನಿಮ್ಮ ಲೈಫ್ ರಿಯಾಜ್ ಅವ್ರ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಬಟ್ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದೇನೆಂದರೆ ಗ್ರೌಂಡ್+4 ಕಟ್ಟಿದರೆ ಅವ್ರು ಚಾರ್ಜ್ ಮಾಡ್ತಾರೆ 85 lakhs. ಓನ್ಲಿ 85 lakhs. ಸ್ವಲ್ಪ ನಂಬಕ್ಕೆ ಕಷ್ಟ. ಪರ್ಸ್ನಲಿ ಹಾಗೆ ನಾನು PG ಬಿಲ್ಡಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಓಕೆ, PG ಬಿಲ್ಡಿಂಗ್ ಓನರ್ನ ಮಾತಾಡ್ಸೋಣ, ಅವ್ರ ಹತ್ರನೇ ಕೇಳೋಣ. ಓಕೆ, ಖಂಡಿತ ನಾನು ನಂಬ್ತಾ ಇದ್ದೀನಿ, ಸದ್ಯಕ್ಕಂತ ನಾನು ನಂಬ್ತಾ ಇದ್ದೀನಿ ನಿಮ್ಮನ್ನು. ಬಟ್ ನಾನು ಮನೆ ಆಲ್ರೆಡಿ ತೊಗೊಂಡಿರೋದ್ರಿಂದ ನಾನು ಇವ್ರ ಸರ್ವಿಸ್ ತೊಗೊಳಕ್ಕಾಗ್ತಿಲ್ಲ. ಮುಂದೆ ಮನೆ ಕಟ್ಟಿಸ್ಬೇಕು ಅಂದರೆ ಬಹುಶಃ ನಾನು ರಿಯಾಜ್ ಅವ್ರಿಗೆ ಫೋನ್ ಮಾಡ್ತೀನಿ. ಖಂಡಿತ ಅಟ್ ಯುವರ್ ಸರ್ವಿಸ್ ಆಲ್ವೇಸ್. ಥ್ಯಾಂಕ್ ಯು. ಸೊ ಇದು 30-40 ಸೈಟಲ್ಲಿ ನಾವು ಏನೆಲ್ಲ ಆಪ್ಷನ್ಗಳನ್ನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಕುರಿತಾಗಿ ಏನೋ ಪ್ರಶ್ನೆ ಇದ್ದರೆ, ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ತಿಳಿಸಿದರೆ ಬಹುಶಃ ಅವ್ರ ಟೀಮ್ನವ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು, ಅಥವಾ ನಮಗೆ ಹೇಳಿದ ನಾವೇ ರೆಸ್ಪಾಂಡ್ ಮಾಡ್ತೀವಿ. ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಕನ್ಸ್ಟ್ರಕ್ಷನೇ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಒಂದು ಪ್ಲ್ಯಾನ್ ಇತ್ತು, ಬಟ್ ಈ ವಿಡಿಯೋ ನೋಡಿ ನಿಮ್ಗೆ ಅನಿಸ್ತಾ ಇದೆ ನಾನು ಶುರು ಮಾಡ್ಬೋದು ಅಂಥೇಳಿ, ಹಾಗಾದರೆ ದಯವಿಟ್ಟು ಅವ್ರ ಆಫೀಸ್ಗೆ ಹೋಗಿ, ಅವ್ರ ಫೋನ್ ನಂಬರ್ ಮೂಲಕ ಅವ್ರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತಾಡಿ ನಿಮ್ಗೆ ಅವಾಗ ನಿಮಗೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ದಾಗ ನೀವು ಡಿಸಿಷನ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ನೋಡಿ ಏನು ಡಿಸಿಷನ್ ತೊಗೊಳ್ಳೋದು ಬೇಕಾಗಿಲ್ಲ ನೀವು, ಅಲ್ವಾ ರಿಯಾಜ್ ಅವರೇ? ವ್ಯಾಲಿಡ್ ಸರ್, 200%. ಯಾರನ್ನೂ ಟ್ರಸ್ಟ್ ಮಾಡಬೇಡಿ ಈ ಪ್ರಪಂಚದಲ್ಲಿ, ದಯವಿಟ್ಟು ಯಾರನ್ನೂ ಟ್ರಸ್ಟ್ ಮಾಡಬೇಡಿ. 1-to-1 ಮಾತಾಡಿ, ಆಫೀಸ್ಗೆ ಬನ್ನಿ, ನಮ್ಮ ಪ್ರಾಜೆಕ್ಟ್ಸ್ ನೋಡಿ, ಪ್ರತಿಯೊಂದು ನೋಡ್ಬಿಟ್ಟು ಟೇಕ್ ಕನ್ಕ್ಲೂಷನ್. ನಾನು ನಿಮ್ಮನ್ನು ನಂಬಲ್ಲ, ನೀವು ನಮ್ಮನ್ನು ನಂಬಬೇಡಿ. ಬಿಕಾಸ್ ಈವನ್ ಐ ಡೋಂಟ್ ಟ್ರಸ್ಟ್ ಎನಿವನ್ ಬ್ಲೈಂಡ್ಲಿ. ಕ್ಲೈಂಟ್ಸ್ ಕೆಲಸ ತೊಗೊಳಕ್ಕೆ ಮುಂಚೆ ಚೆನ್ನಾಗಿರ್ತಾರೆ, ಕೆಲಸ ತೊಗೊಂಡ್ಮೇಲೆ ಚೇಂಜ್ ಆಗ್ತಾರೆ. ಅದರಿಂದ ಸೊ ಕ್ಲೈಂಟ್ಸ್, ವೆರೈಟಿ ಆಫ್ ಕ್ಲೈಂಟ್ಸ್ ಇರ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಈ ಒಂದು ವಿಚಾರ 30-40ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಹೇಳಿರೋದಕ್ಕೆ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಈ ಒಂದು ಕಂಪನಿಯ ಓನರ್ MD ರಿಯಾಜ್ ಅಹಮದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ವಿಚಾರನ ಶೇರ್ ಮಾಡಿಕೊಡ್ರಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಏನು ಅನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳ್ದಂಗೆ ನಿಮ್ಮ ಪ್ರಶ್ನೆಗಳು, ಅನುಮಾನಗಳು ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಅನುಭವದ ಪಾಠ ಏನಾದರೂ ಇದ್ದರೆ, ನೀವು ಈ ಥರ ಕಟ್ಟಿ ನೀವೇನಾದರೂ ಕೈ ಸುಟ್ಕೊಂಡಿದ್ರೆ, ಅದು ನಿಮಗೆ ಸಮಸ್ಯೆ ಆಗಿದ್ದರೆ, ಅಥವಾ ನೀವು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರೆ, ಅಂದರೆ ಯಾರೋ ನಿಮಗೆ ಹೆಲ್ಪ್ ಮಾಡಿ ನಿಮ್ಗೆ ತುಂಬ ಚೆನ್ನಾಗಿ ಆಗಿದ್ರೆ, ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ಅದರ ಅನುಭವದ ಒಂದು ಲಾಭ, ಪಾಠ ಇನ್ನೊಬ್ರಿಗೂ ಸಿಗಲಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು. ನಮಸ್ಕಾರ.